ಪೊಲೀಸರು ಅಂದ್ರೆ ಜನರ ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತಿರುವಂತವರು. ಆದರೆ ಅದೇ ಪೊಲೀಸ್ ಅಧಿಕಾರಿ ತಪ್ಪು ಮಾಡಿದ್ರೆ ಹೇಗೆ? ಇಲ್ಲೂ ಕೂಡ ಎಸಿಪಿ ವಿರುದ್ಧವೇ ಪತ್ನಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮಹಿಳಾ ಅಧಿಕಾರಿಯ ಜೊತೆ ನನ್ನ ಪತಿಗೆ ಸಂಬಂಧ ಇದೆ ಅಂತ ಆರೋಪಿಸಿರುವಂತಹ ಪತ್ನಿಯ ದೂರಿನ ಆಧಾರದ ಮೇಲೆ ಸದ್ಯ ಎಸಿಪಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಸಿಪಿ ಗೋವರ್ಧನ್ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿರುವುದು. ಅವರ ಫೋಟೋ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪತಿ ಗೋವರ್ಧನ್ ಸೇರಿದಂತೆ ಒಟ್ಟು 4 ವಿರುದ್ಧ ಪತ್ನಿ ಕೊಟ್ಟಿರುವಂತಹ ಆ ಎಫ್ಐಆರ್ ನ ಕಾಪಿಯನ್ನ ಗಮನಿಸ್ತಾ ಇದ್ದೀರಿ. ಪತ್ನಿ ಕೊಟ್ಟ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಸೆನ್ ಎಸಿಪಿ ವಿರುದ್ಧ. ಏನಿದು ಎಸಿಪಿ ವಿರುದ್ಧ ಕೇಳಿ ಬರ್ತಾ ಇರುವಂತಹ ದೋಖಾ ಕತೆ? ಡೀಟೇಲ್ಸ್ ನ ನೋಡ್ತಾ ಹೋಗೋಣ. 2014ರಲ್ಲಿ ಗೋವರ್ಧನ್ ಹಾಗೆ ಅಮೃತ ಅವರ ಮದುವೆಯಾಗಿತ್ತು. ಈ ದಾಂಪತ್ಯಕ್ಕೆ ಸಾಕ್ಷಿಯಾಗಿ 8 ವರ್ಷದ ಮಗು ಇದೆ. ಮೊದಲು ವೈದ್ಯರಾಗಿದ್ದಂತಹ ಗೋವರ್ಧನ್ ಆ ನಂತರ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗ್ತಾರೆ. ಸದ್ಯ ಬೆಂಗಳೂರು ಆಗ್ನೇಯ ವಿಭಾಗದ ಸೆನ್ ಠಾಣೆಯಲ್ಲಿ ಎಸಿಪಿಯಾಗಿ ಗೋವರ್ಧನ್ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. 2022ರಲ್ಲಿ ಶಿವಮೊಗ್ಗದಲ್ಲಿ ಗೋವರ್ಧನ್ ಹಾಗೆ ಅಶ್ವಿನಿ ಅವರು ಒಟ್ಟಿಗೆ ಕಾರ್ಯವನ್ನ ನಿರ್ವಹಿಸಿದ್ರು. ಈ ಅಶ್ವಿನಿ ಯಾರು ಅಂದ್ರೆ ಎಸಿಪಿ ಗೋವರ್ಧನ್ ಅವರ ಪತ್ನಿ ಏನ್ ಆರೋಪವನ್ನ ಮಾಡ್ತಿದ್ದಾರೆ, ಮತ್ತೋರ್ವ ಮಹಿಳಾ ಅಧಿಕಾರಿಯ ಜೊತೆ ಗೋವರ್ಧನ್ ಅವರಿಗೆ ಸಂಬಂಧ ಇದೆ ಅಂತ ಹೇಳಿ ಆ ಅಧಿಕಾರಿ ಅವರು ಕೂಡ ಪೊಲೀಸ್ ಅಧಿಕಾರಿಯೇ. ಸದ್ಯ ಕಾರವಾರ ಸೈಬರ್ ಕ್ರೈಮ್ ನಲ್ಲಿ ಎಸಿಪಿ ಆಗಿದ್ದಾರೆ. ಅವರು ಕಾರವಾರಕ್ಕೆ ತರಬೇತಿಗೆ ತೆರಳಿದ್ದಾಗ ಇಬ್ಬರ ಮಧ್ಯೆ ಪ್ರೇಮಾಂಕುರವಾಗಿತ್ತಂತೆ. ಗೋವರ್ಧನ್ಗೆ ಅಶ್ವಿನಿ ಅವರು ಪದೇ ಪದೇ ಕಾಲ್ ಹಾಗೆ ಮೆಸೇಜಸ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಿ ಪತ್ನಿ ತಾವು ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪತ್ನಿಯ ಹೊಟ್ಟೆಗೆ ಕಾಲ್ನಿಂದ ಒದ್ದು ಕೊಲೆ ಬೆದರಿಕೆಯನ್ನ ಹಾಕಿದ್ರಂತೆ ಎಸಿಪಿ ಗೋವರ್ಧನ್. ಜೊತೆಗೆ ಗೋವರ್ಧನ್ ಅವರ ಈ ಸಂಬಂಧಕ್ಕೆ ತಂದೆ ತಾಯಿಯ ಸಪೋರ್ಟ್ ಕೂಡ ಇತ್ತಂತೆ. ಅತ್ತೆ ಹಾಗೂ ಮಾವ ನನಗೆ ನಿತ್ಯ ಮಾನಸಿಕ ಹಿಂಸೆಯನ್ನ ಕೊಡ್ತಾ ಇದ್ರು, ಕಿರುಕುಳವನ್ನ ಕೊಡ್ತಾ ಇದ್ರು. ಪ್ರಶ್ನೆ ಮಾಡಿದ್ದಕ್ಕೆ ಅತ್ತೆ ಮಾವ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಸೀಮೆ ಎಣ್ಣೆಯನ್ನ ಹಾಕಿ ಸುಡೋಕೆ ಯತ್ನ ಮಾಡಿದ್ರು ಅಂತ ಹೇಳಿ ಎಸಿಪಿ ಗೋವರ್ಧನ್ ಅವರ ಪತ್ನಿ ತಾವು ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಇದೇ ತಿಂಗಳು 6ನೇ ತಾರೀಕು ಗೋವರ್ಧನ್ ಅವರ ಪತ್ನಿ ಅಶ್ವಿನಿ ಕುಮಾರಿ ಅವರನ್ನ, ಅಂದ್ರೆ ಆ ಅಧಿಕಾರಿ ಯಾರ ಜೊತೆ ಗೋವರ್ಧನ್ ಅವರಿಗೆ ಸಂಬಂಧ ಇದೆ ಅನ್ನುವಂಥ ಆರೋಪ ಇದೆಯೋ ಅವರನ್ನ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ನನ್ನ ಪತಿಯಿಂದ ದೂರ ಇರಬೇಕು ನೀವು ಅಂತ ಹೇಳಿ ಅಶ್ವಿನಿ ಕುಮಾರಿ ಅವರಿಗೆ ಅಮೃತ ಮನವಿಯನ್ನ ಮಾಡಿದ್ರಂತೆ. ಆದ್ರೆ ಅಶ್ವಿನಿ ಕುಮಾರಿ ಅವರು ನಾವು ಸಂಬಂಧವನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಧಮಕಿ ಹಾಕಿದಾರಂತೆ. ಅಷ್ಟೇ ಅಲ್ಲದೆ ಪತಿಗೆ ಡಿವೋರ್ಸ್ ಕೊಟ್ಟು ನೀವು ಅವರಿಂದ ದೂರ ಇರಿ ಅಂತ ಹೇಳಿ ಅಮೃತ ಅವರಿಗೆ ಬೆದರಿಕೆಯನ್ನ ಹಾಕಿದ್ರು ಅನ್ನೋದು ಅವರು ಮಾಡಿರುವಂತಹ ಆರೋಪ. ಇದೆಲ್ಲದರಿಂದ ಬೇಸತ್ತು ಸದ್ಯ ಗೋವರ್ಧನ್ ಅವರ ಪತ್ನಿ ಅಮೃತ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಪತಿ ಗೋವರ್ಧನ್ ಹಾಗೆ ಅಶ್ವಿನಿ ಅವರ ನಡುವಿನ ಈ ಸಂಭಾಷಣೆ, ಅವರ ನಡುವೆ ಆಗಿರುವಂತಹ ಚಾಟ್ ಏನಿದೆ, ಆ ಮೆಸೇಜಸ್ ಏನಿದೆ, ಅದನ್ನ ಲಗತ್ತಿಸಿ ಹೈಗ್ರೌಂಡ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕೇವಲ ಪತಿ ಗೋವರ್ಧನ್ ಹಾಗೆ ಪೊಲೀಸ್ ಅಧಿಕಾರಿಯಾಗಿರುವಂತಹ ಅಶ್ವಿನಿ ಕುಮಾರಿ ಅವರ ವಿರುದ್ಧ ಮಾತ್ರ ಅಲ್ಲ, A1 A2 ಅವರಿಬ್ಬರಾಗಿದ್ರೆ A3 ಆಗಿ ಜ್ಞಾನಮಣಿ ಹಾಗೆ A4 ಬೈಲಮೂರ್ತಿ ಅಂದ್ರೆ ಗೋವರ್ಧನ್ ಅವರ ತಂದೆ ತಾಯಿ ಅವರ ವಿರುದ್ಧವೂ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು ಸದ್ಯ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.